ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, KM ಚೈತನ್ಯ ಅವರ ನಿರ್ದೇಶನದಲ್ಲಿ ಆ ದಿನಗಳು ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಒಂದು ಮೇಜರ್ ರೋಲನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, KM ಚೈತನ್ಯ ಅವರ ನಿರ್ದೇಶನದಲ್ಲಿ ಸಿನಿಮಾವನ್ನು ಮಾಡ್ತಾರೆ ಆ ದಿನಗಳು. ಆ ಸಿನಿಮಾ ನಿಮಗೆ ಹೇಗೆ ಬಂತು ಸರ್? ಆ್ಯಕ್ಚುಲಿ ನೋಡಿ, ನಮಗೆ ಅಗ್ನಿ ಶ್ರೀಧರ್ ಅವರು ಮತ್ತು ಬಚ್ಚನ್ ಅವರು ಇಬ್ಬರು ನನಗೆ ಸ್ವಲ್ಪ ಮುಂಚೆನೇ ಒಂದು ಇದರಲ್ಲಿ ಪರಿಚಯ ಇದ್ದರು. ಅದಾದ ಅಂದರೆ ಕೆಲವು ಫಂಕ್ಷನ್ಸ್ಗೆ ಮೀಟ್ ಆಗ್ತಾಯಿದ್ರು, ಅಲ್ಲಿ ಸಿಗ್ತಾಯಿದ್ದೆ, ಇದಾಯಿತು. ಆಮೇಲೆ ಅವ್ರ ಅಗ್ನಿ ಪತ್ರಿಕೆ, ಅದು ನಾನು ಅವರ ಇದಕ್ಕೂ ಫ್ಯಾನೇ, ಚೆನ್ನಾಗಿ ಇದು ಮಾಡ್ತಾಯಿದ್ರು. ಆ ಅಗ್ನಿ ಪತ್ರಿಕೆಯಲ್ಲಿ ನಮ್ಮ ಸುಮನ ಕಿತ್ತೂರು ಅವರೇ ಆ ದಿನಗಳಲ್ಲಿ ಹಾಡುಗಳು ಬರೆದಿರೋದು, ಪ್ಲಸ್ ಕೆಲವು ಡೈಲಾಗ್ಸ್ ಎಲ್ಲ ಅವರೇ, ಸುಮನ ಕಿತ್ತೂರೇ ಮೇಯ್ನ್. ಆಮೇಲೆ ಕೋ ಡೈರೆಕ್ಷನ್ ಅವರೇ ಮಾಡಿದ್ರು. ಅವರು ಅಗ್ನಿ ಪತ್ರಿಕೆಯಲ್ಲಿ ಏನೋ ಇದು ಬರಿತಾಯಿದ್ರು, ಅವರು ಸಿನಿಮಾ ಬಗ್ಗೆ ಎಲ್ಲ ಬರಿತಾಯಿದ್ದು ಅವರೇ. ಸೊ ಒಂದು ಎರಡನೇ ಪಾಯಿಂಟ್ ಏನಂದರೆ, ಈ ಆ ದಿನಗಳು ಪಿಕ್ಚರ್ ಇದು ಟೈಮ್ ಬಂದಾಗ ಬಚ್ಚನ್ ಅವರು ಈ ರೋಲು ಈ ಥರ ಇದಿದೆ, ಹಿಂಗೆ ಕಾಂಬಿನೇಷನ್ ಯಾವ್ದು ಮಾಡಿದ್ರೆ ಬೆಟರ್ ಅಂತಿದ್ದಕ್ಕೆ ನಾನು ಅವಾಗ ಸರಿಯಾಗಿ ಸ್ವಲ್ಪ ಪರ್ಸ್ನಾಲಿಟಿ ಬಂದಿದೆ ಸ್ವಲ್ಪ ಆಲ್ರೆಡಿ. ಆಗ PK ಶಿವರಾಮ್ ರೋಲು ಅವರೇ ಮಾಡಲಿ ಅಂತೇಳಿ ಇವರು ಮಾತಾಡಿಕೊಂಡು ಅದಾದಮೇಲೆ ನನಗೆ ಬಂತು, ಫೋನ್ ಬಂತು. ಇವರು ಅಗ್ನಿ ಶ್ರೀಧರ್ ಅವ್ರ ಅಕ್ಕನ ಮಗ ಫೋನ್ ಮಾಡಿದ್ರು. ಸೊ ಹೋದೆ. ಆಮೇಲೆ ಹೊಸ ಟೀಮ್ ಅಲ್ವಾ, ಆ ಟೈಮಲ್ಲಿ ನಂಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ 2-3 ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಪಿಕ್ಚರ್ಗಳಿದೆ, ಬಂದಿದೆ. ಏನು ಮಾಡೋದು, ಆಮೇಲೆ ಇವರು ಈ ಥರ. ಆಮೇಲೆ ಚೈತನ್ಯನೂ ನನಗೆ ಅಷ್ಟು ಗೊತ್ತಿಲ್ಲ, ನಮ್ಮ KM ಚೈತನ್ಯ ಡೈರೆಕ್ಟ್ರು ಎಲ್ಲ, ಇವರೆಲ್ಲ ಟೀಮ್, ಒಂದು ಪತ್ರಿಕೆ ಟೀಮ್ ಇದು ನಮಗೆ, ಇವರೆಲ್ಲ ಅಗ್ನಿ ಪತ್ರಿಕೆ ಟೀಮು. ಇವರೇನೋ ಸಿನಿಮಾ ಮಾಡ್ತಾರೆ, ರಿಯಲ್ ಸ್ಟೋರಿ ಅಂತೆ, ಅವ್ರದ್ದೇ ಆದ ಒಂದು ರಿಯಲ್ ಸ್ಟೋರಿ. ಆಯಿತು ಅಂದ್ಬಿಟ್ಟು ಹೋಗಿ ಕೇಳಿದೆ. ಅವ್ರು ಹೇಳೋ ರೀತಿಲೇ ನನಗೆ ಸಖತ್ ಇಂಪ್ರೆಸ್ ಆಗೋಯ್ತು. ಕಥೆನ ಹೇಳೋ ರೀತಿ ಎಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ. ಏನಪ್ಪ ಹಿಂಗೆ ಇವರು, ಓಕೆ. ಆಮೇಲೆ ವೇಣು ಕ್ಯಾಮ್ರಾಮನ್, ಇನ್ನೇನು ಮಾತಾಡೋಂಗೆ ಎಲ್ಲ ಟೆಕ್ನಿಷಿಯನ್ಸು ಸ್ಟ್ರಾಂಗ್ ಇದ್ದಾರೆ. ಸರಿ ಆಯಿತು ಅಂತ ಒಪ್ಕೊಂಡು ಮಾಡಿದ್ದು. ಆ ಸಿನಿಮಾ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ದಿನಗಳಿಗೂ ನನಗೆ ಇದು ಅವಾರ್ಡ್ ಬಂತು, ಎಲ್ಲ ಬಂತು. ತುಂಬ ಒಳ್ಳೆ ಹೆಸರಾಯ್ತು, ಅದು ತುಂಬಾ ಚೆನ್ನಾಗಿ ಇದಾಯಿತು. ಸಿನಿಮಾ ಅಂತೂ ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ಅದು ತುಂಬ ರಿಯಾಲಿಟಿಗೆ ಹತ್ರ ಇತ್ತು. ಅವ್ರದ್ದೆಲ್ಲ ರಿಯಲ್ ಜರ್ನಿ ಅವ್ರದ್ದು ಏನೇನಿತ್ತು ಅದನ್ನೆಲ್ಲ ತೋರಿಸಿದ್ದಾರೆ ಅದರಲ್ಲಿ. ಭಾಳ ಖುಷಿ ಆಯಿತು ನನಗದು ಆ ಪಿಕ್ಚರು. ಆಮೇಲೆ ಚೈತನ್ಯ ಅವರ ಡೈರೆಕ್ಷನ್, ಅವ್ರದ್ದು ನೋಡೋಕೆ ಸಾಫ್ಟ್, ಅವ್ರು ಬರಿತಾ ಇದ್ದು ಬೇರೆ ರೀತಿ ಇದ್ದಿದ್ದು, ಆ ಪಿಕ್ಚರ್ ಮಾಡಿದ ರೀತಿ ಅವರು, ಅವ್ರ ಜೊತೆ ಕಾಂಬಿನೇಷನಲ್ಲಿ ಕೋ ಡೈರೆಕ್ಷನ್ ನಮ್ಮ ಸುಮನ ಕಿತ್ತೂರು ಅವರೆಲ್ಲ ಸೂಪರಾಗೆ ತೊಗೊಂಡ್ರದು ಸಿನಿಮಾನ, ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅಗ್ನಿ ಶ್ರೀಧರ್ ಅವರು ಅಷ್ಟೇ ಸ್ಪಾಟಿಗೆ ಬರೋರು, ಈ ಪಾತ್ರ ಹಿಂಗೆ ಇರ್ಬೇಕು. ಆಮೇಲೆ ಎಸ್ಪೆಷಲಿ ಆ ಸಿನಿಮಾ ನೋಡಿದ್ಮೇಲೆ ಕಾಮಿಡಿ ಅದ್ರ ಮುಂಚೆ ಆದಮೇಲೆ ಬರ್ತೀನಿ ಮತ್ತೆ ಸಿನಿಮಾಗೆ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಸುಮಾರು ಜನ ನನಗೆ ಪೊಲೀಸ್ ಆಫೀಸರ್ಸ್, ಸೀನಿಯರ್ ಆಫೀಸರ್ಸ್ ಎಲ್ಲ, ಯಾಕಂದ್ರೆ ನಮ್ಮ ಭಾವ MD ದಿವಾಕರ್ ಅಂತ, ಅವರು ಅವಾಗ CCB ಇದರಲ್ಲಿ ACP ಆಗಿದ್ರು. CCB ತುಂಬ ಒಳ್ಳೆ ಟೆರರ್ ಆಫೀಸರ್ ಆಗಿದ್ರು. ನಾನು ಯಾವಾಗಲೂ ಅವರು ಸ್ಟೇಷನಲ್ಲಿ ಇದ್ದಾಗೆಲ್ಲ ಹೋಗವೆ, ಈ ಕಳ್ತನ ಮಾಡೋರನ್ನ ಮತ್ತು ಅದು ಇದು ಕೇಸ್ ಮಾಡಿರೋರನ್ನ ವರ್ಕ್ ಮಾಡೋದೆಲ್ಲ ನೋಡ್ತಾ ಇದ್ದೆ. ಹೆಂಗೆ ಮಾಡೋರು ಅಂದರೆ ಅದು ನೋಡೋದೇ ನಿಜವಲ್ಲ, ನೋಡೋಕ್ಕೆ ಒಂದು ಧೈರ್ಯ ಬೇಕು. ಇನ್ನು ಒದೇ ತಿನ್ನೋರು ಅದು ಹೆಂಗೆ ತಿಂತಾ ಇರೋ ಗೊತ್ತಿಲ್ಲ. ಅವೆಲ್ಲ ನಾವು ನೋಡ್ತಾ ಇದ್ದೆ, ಇದು ಮಾಡ್ತಾಯಿದ್ದೆ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಸೊ ಸಿನಿಮಾ ಇದಾದ್ಮೇಲೆ ಪೊಲೀಸ್ ಆಫೀಸರ್ಸ್ಗೆ ಒಂದು ಸ್ಕ್ರೀನ್ ಹಾಕಿದ್ರು. ಆಗ ಪ್ರತಿಯೊಬ್ಬರೂ ಅಷ್ಟೇ ನನ್ನ ಚೆನ್ನಾಗಿ ಮಾತಾಡ್ಸೋರು. ಆಮೇಲೆ ನೀವು ಏನಾದ್ರು ತಪ್ಪು ಮಾಡಿ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ, ಒದೇ ತಿಂದು ಇಲ್ಲ ಹೊಡೆದ ಅಭ್ಯಾಸ ಇರ್ಬೇಕು, ಎರಡಲ್ಲಿ ಒಂದು. ಹೊಡೆದ ಅಭ್ಯಾಸ ಮಾಡೋಕ್ಕೆ ನೀವು ಪೊಲೀಸ್ ಅಲ್ಲ, ಇಲ್ಲ ಹೊಡ್ಸ್ಕೊಂಡೆ ಅಭ್ಯಾಸ. ಹೆಂಗೆ ಅಷ್ಟು ಪರ್ಫೆಕ್ಟಾಗಿ ಎಕ್ಸ್ಪ್ರೆಷನು, ಆ ಫೀಲ್, ಆ ಟೈಮಲ್ಲಿ ಕೋಪದಲ್ಲಿ ಡೈಲಾಗ್ಸು, ಇದೆಲ್ಲ ಅಗ್ನಿ ಶ್ರೀಧರ್ ಅವ್ರಿಗೆ ಹೋಗಬೇಕು. ಅವರೇ ನಮಗೆ ಸ್ಪಾಟಲ್ಲಿ ಹೇಳ್ಕೊಟ್ಟಿದ್ದು. ಅಷ್ಟು ಚೆನ್ನಾಗೆ ನಮಗೆ ಸ್ಪಾಟಲ್ಲಿ ಈ ಥರ ಬರಬೇಕು, ಹಿಂಗೆ ಬರಬೇಕು ಅಂತ ಹೇಳೋರು ಅಗ್ನಿ ಶ್ರೀಧರ್ ಅವರು. ಈಚ್ ಆ್ಯಂಡ್ ಎವ್ರಿ ಡೇ ಎವ್ರಿ ಶಾರ್ಟಲ್ಲಿ ಇರೋರು ಪಾಪ. ಅಲ್ಲಿ ಬಂದು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡೋರು. ಆ ಫೀಲ್ ಹಂಗಿರ್ಬೇಕು, ಆ ಥರ ನೋವು ಅನುಭವಿಸಿದ್ದೀವಿ. ಒಬ್ಬ ಅಮಾಯಕರು ಹೊಡ್ಸ್ಕೊಂಡಿರೋದು, ಆ ಚೇತನ್ ಅನ್ನೋ ಕ್ಯಾರೆಕ್ಟರ್ ಒರಿಜಿನಲ್ ಚೇತನ್ನೇ ಅನುಭವಿಸಿರೋದು. ಅದು ಮೊದಲನೇ ಸಿನಿಮಾ. ಆಫ್ಟರ್ ರಿಲೀಸು ಅಷ್ಟೇ ಸಕ್ಕತ್ತಾಗಾಯ್ತು ಮೂವಿ ಮಾತ್ರ. ಹೌದು. ಅದಾದ್ಮೇಲೆ ನಾನು ಅವ್ರ ಬ್ಯಾನರಲ್ಲಿ 1-2 ಸಿನಿಮಾ ಗ್ಯಾಪ್ ಆಯ್ತುಬಿಟ್ರೆ ಎಲ್ಲ ಸಿನಿಮಾಲೂ ಇದ್ದೀನಿ ನಾನು. ಅಂದರೆ ನಿಮಗೆ ಅದೇ ಅನ್ಸುತ್ತೆ ಸರ್ ಮೇಜರ್ ಅಡ್ವಾಂಟೇಜ್. ಒಬ್ರ ಹತ್ರ ಕೆಲಸ ಮಾಡ್ತೀರಾ, ಫುಲ್ ಇಷ್ಟ ಆಗ್ಬಿಡ್ತೀರಾ ಅವರಿಗೆ, ಕಂಟಿನ್ಯೂಸ್ ಆಗಿ ಅವ್ರು ಕರ್ಕೊಂಡು ಹೋಗ್ತಾರೆ. ನಾನು ಯಾರ ಹತ್ರ ವರ್ಕ್ ಮಾಡಿದ್ದೀನಿ ನೋಡಿ, ಎಷ್ಟೋ ಸಿನಿಮಾ ಡೈರೆಕ್ಟರ್ಗಳು ನೋಡಿ, ಪ್ರೊಡ್ಯೂಸರ್ಸ್ ನೋಡಿ,
ನಮ್ಮ ಕೆಲಸ ಏನು ಅಲ್ಲಿ ಹೋಗ್ಬೇಕು, ಟೈಮಿಂಗ್ ಸೆನ್ಸ್, ಆರ್ಟಿಸ್ಟ್ಗೆ ಟೈಮಿಂಗ್ ಸೆನ್ಸ್ ಭಾಳ ಇಂಪಾರ್ಟೆಂಟ್. ಬೆಳಿಗ್ಗೆ 8 ಗಂಟೆ ಅಂದರೆ ನಾವು 7:45 ವಿತ್ ಮೇಕಪ್ ಇರಬೇಕು. ಆವಾಗ ಏನಾಗುತ್ತೆ, ಖುಷಿ ಆಗುತ್ತೆ ಡೈರೆಕ್ಟ್ರಿಗೆ. ಬಂದ ಆರ್ಟಿಸ್ಟು ರೆಡಿನಾ ಅಂದಾಗ ರೆಡಿ ಅಂತ ಅನ್ಸ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಬಂದ್ಬಿಡುತ್ತೆ ಆ ಟೈಮಲ್ಲಿ, ಈ ಆರ್ಟಿಸ್ಟ್ ಬೇಕಪ್ಪ ನನಗೆ, ಕರೆಕ್ಟಾಗಿದ್ದಾರೆ ಅಂತ ಬಂದ್ಬಿಡುತ್ತೆ. ಅದು ಆ ಮೇಯ್ನ್ ಟೈಮಿಂಗ್ಸಲ್ಲಿ ನಾವೇನಾದ್ರು ಮಿಸ್ಟೇಕ್ ಮಾಡ್ತೀವಿ ಅಂದರೆ ನಮ್ಮ ಕೆರಿಯರೇ ಹಾಳಾಗುತ್ತೆ. ಹೌದು, ಒಂದ್ಸತಿ ಯಾರಾದರೂ ಒಬ್ಬರ ಹತ್ರ ಇಲ್ಲಪ್ಪ ಇವ್ರು ಬರಲ್ಲ ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ಪಾಸಿಟಿವ್ಗಿಂತ ನೆಗೆಟಿವ್ ತುಂಬ ಬೇಗ ಹರಡ್ಬಿಡುತ್ತೆ. ಹೌದು, ಭಾಳ ಹರಡ್ಬಿಡುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು, ಬಟ್ ಪ್ರಿಪ್ರೇಷನ್ಸ್ ಏನ ಇವ್ರು ಹೇಳ್ಕೊಡೋದು ಬಿಟ್ಟು ನೀವು ಸಪ್ರೇಟಾಗಿ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ? ಪಕ್ಕ ಪ್ರಿಪ್ರೇಷನ್ ಆಗೇ ಹೋಗ್ತಾ ಇದ್ದೀನಿ. ಹೌದು ಹೌದು. ಆಮೇಲೆ ದಟ್ ವಾಸ್ ನಾಟ್ ಮೈ ಫಸ್ಟ್ ಮೂವಿ ಪೊಲೀಸ್ ಆಸ್ ಅ ಪೊಲೀಸ್ ಆಫೀಸರ್. ಅದು ಬಿಫೋರೇ ಎಲ್ಲ ಥರನೂ ಮಾಡಿದ್ವಿ. ಬಟ್ ಇದು ಒಂದು ಪಕ್ಕ ಒಂದು ರಿಯಲ್ ಪೊಲೀಸು, ಒಬ್ಬ ಕಲ್ಪ್ರಿಟ್ನ ಯಾವ ಥರ ಅವನು ವರ್ಕ್ ಮಾಡಿ ಅವ್ನಿಗೆ ಬಾಯಿ ಬಿಡಿಸ್ತಾನೆ, ಬಾಯಿ ಬಿಡಿಸ್ಬೇಕಾದ್ರೆ ಅವ್ನಿಗೆ ಯಾವ್ಯಾವ ಥರ ಟೆಕ್ನಿಕಲ್ ಯೂಸ್ ಮಾಡ್ತಾನೆ, ಐಡಿಯಾ ಯೂಸ್ ಮಾಡ್ತಾನೆ, ಅವೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಆ್ಯಕ್ಟ್ ಮಾಡ್ಬೇಕಾದ್ರೂ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತಲ್ಲ, ಒಂದು ರಿಯಲ್ ಆಗಿ ಒಬ್ಬನಿಗೆ ಬಾಯಿ ಬಿಡಿಸೋದು ಹೆಂಗೆ ಆ ಥರದ್ದೆಲ್ಲ ಒಂದು ಫೀಲ್ ಆಗ್ತಾ ಇತ್ತು ನಮಗೆ. ಅಷ್ಟು ಚೆನ್ನಾಗೆ ಬೇರೆ ಸಿನಿಮಾ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಕ್ಕಿಂತ ಇದು ತುಂಬ ವಿಭಿನ್ನವಾಗಿತ್ತು ಎಕ್ಸ್ಪೀರಿಯನ್ಸ್ ನಮಗೆ. ಓಕೆ ಸರ್, ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಚೈತನ್ಯ ಅವರು ಪಾಪ ಬಂದು ಇಷ್ಟೇ ಒಂದು ಎಕ್ಸ್ಪ್ಲೈನ್ ಮಾಡೋರು ನೀಟಾಗೆ. ನಾವು ಮಾನಿಟರ್ ನೋಡಿ ಸರ್ ಅಂತೇಳಿ ಮಾನಿಟರ್ ಮಾಡಿದ ತಕ್ಷಣ ಒಂದು ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ ಹೇಳಿರೋರು, ಅದು ಮಾಡಿದ ತಕ್ಷಣ ಏನೂ ಮಾತಾಡ್ತಾ ಇಲ್ಲ ಪಾಪ. ಎಸ್ ಓಕೆ ಡನ್ ಡನ್ ಅಂಥೇಳಿ ಮಾಡಿ ಮುಗಿಸಿದ್ವಿ. ಸರ್, ಇಷ್ಟೊತ್ತು ಮಾತಾಡಿದ್ವಿ, ಇಷ್ಟು ಎಪಿಸೋಡ್ಸ್ಗಳಲ್ಲಿ ಮಾತಾಡಿದ್ವಿ, ಬಟ್ ಎಲ್ಲ ಸಿನಿಮಾಗಳಲ್ಲೂ ನೀವು ಫಸ್ಟ್ ಮಾನಿಟರ್ ಮಾಡಿದ್ದೀರಾ, ಪ್ರತಿಯೊಂದು ಸಿನಿಮಾದಲ್ಲೂ ಮಾನಿಟರ್ ಮಾಡಿದ್ದೀರಾ, ಆಮೇಲೆ ಟೇಕ್ ಹೋಗಿರೋದು? ಇಲ್ಲ, ನನಗೆ ಅವಾಗಲೇ ನಾವು ಇಂಡಸ್ಟ್ರಿ ಎಂಟರ್ ಆಗುವಾಗಲೇ ಅಮಿತಾಬ್ ಬಚ್ಚನ್ ಒಂದು ಎಕ್ಸ್ಪೀರಿಯನ್ಸು ಕೇಳಿದ್ವಿ ನಾವು. ಓಕೆ, 15ರಿಂದ 19, 20 ಮಾನಿಟರ್ ಮಾಡ್ತಾರಂತೆ. ಓಕೆ ಸರ್ ಟೇಕ್ ಓಕೆ ಇದು ಈ ಮಾನಿಟರ್ ಓಕೆ ಟೇಕ್ ಮಾಡಿ ಅಂದ್ರೂ ಇಲ್ಲ ಇರಿ ಅಂತ ಅವ್ರದ್ದೇನೋ ಒಂದು ಏನೋ ಇನ್ನೂ ಏನಾದ್ರು ಮಾಡ್ಬೋದು ಅಂತ ಮಾನಿಟರ್ ಮಾಡೋರಂತೆ. ಆಮೇಲೆ ಮಾನಿಟರ್ ಅಂದರೆ ಸುಮ್ಮನೆ ಏನೋ ಕೆಲವರು ಫಸ್ಟ್ ಮಾನಿಟರ್ ಮೆತ್ತಿಗೆ ಮಾಡ್ತಾರೆ, ಆ್ಯಕ್ಟ್ ಮಾಡೋ ಮಾತ್ರ ಎಲ್ಲ ಥರನೂ ಎಕ್ಸ್ಪ್ರೆಷನ್ ಮಾಡ್ತಾರೆ, ಎಕ್ಸಾಜರೇಷನ್ ಮಾಡ್ತಾರೆ. ಇವ್ರು ಹಂಗಲ್ವಂತೆ, ಹಂಗೆ ಮಾಡೋರು, ಅಷ್ಟು ಎನರ್ಜಿ ಹಾಕೋರಂತೆ ಪಾಪ ಅಮಿತಾಬ್ ಬಚ್ಚನ್. ಅದೆಲ್ಲ ನಮ್ಮ ಪುಣ್ಯಕ್ಕೆ ಯಾರೋ ದೊಡ್ಡವರು ಅವಾಗಲೇ ಸ್ಟಾರ್ಟಿಂಗೇ ನಾವು ಕೆರಿಯರ್ ಎಂಟರ್ ಆಗುವಲ್ಲೇ ಹೇಳಿದ್ರು. ಸೊ ಹಂಗಾಗಿ ಯಾರು ಮನ ಕಳ್ಕೊತಾರೆ, ಟೇಕಲ್ಲಿ ಮಿಸ್ಟೇಕ್ ಮಾಡಿ ರೆಡಿ ಅಂದ್ಬಿಡೋದು. ಮಿಸ್ಟೇಕ್ ಮಾಡೋದೇನಕ್ಕೆ? ಈಗ ನೀವೇ ನೋಡಿದ್ರಿ, ಒಂದು ಯಾವುದೋ ಒಂದು ಪ್ರಿಪ್ರೇಷನ್ ಆಗಬೇಕಾದ್ರೂ ನಾವು 5-6 ಸಲ ಪ್ರಾಕ್ಟೀಸ್ ಮಾಡ್ತೀವಿ, ಮಾಡಿದಾಗ ಟೇಕ್ ಒಂದೇ ಆಗಬೇಕು, ಅವಾಗಲೇ ಅದು ಮರ್ಯಾದೆ ಅನ್ನೋದು. ಹಂಗಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನಾವು ತಿಳ್ಕೊಂಡು ಅವ್ರದ್ದೆಲ್ಲ ದೊಡ್ಡವ್ರದ್ದು ತಿಳ್ಕೊಂಡು ನಾವು ಆ ಥರ ಪ್ರಾಕ್ಟೀಸ್ ಮಾಡಿ ಮಾನಿಟರ್ ಮಾಡ್ತೀವಿ. ಹೌದಲ್ಲ ಸರ್, ಅಂದರೆ ಇಷ್ಟೊಂದು ಯೋಚನೆ ಮಾಡಿ ಮಾಡ್ತಿದ್ದಾರೆ ಅಂತಂದಾಗ ಅಂದರೆ ಒಂದೊಂದು ಪಾಯಿಂಟೆಲ್ಲ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಏನಕ್ಕೆ ಡೈರೆಕ್ಟರ್ಗಳು ನಿಮ್ಮನ್ನ ಅಷ್ಟು ದೂರ ಕ್ಯಾರಿ ಮಾಡ್ಕೊತಾ ಬಂದರು ಅಂದರೆ ನೀವು ಪರ್ಫೆಕ್ಟಾಗಿ ಮಾಡ್ಕೊಂಬರ್ತಾ ಇದ್ದೀರಾ ಪ್ರತಿಯೊಂದು ಹೆಜ್ಜೆಯಲ್ಲೂ. ಹೌದು, ಅದು ಒಂದೇ ರೀಸನ್ನು ಇಷ್ಟು ದೂರ ಕ್ಯಾರಿ ಆಗಿ ಬರೋದಕ್ಕೆ. ಹೌದಲ್ಲ ಸರ್? ಓಕೆ ಸರ್, ಆ ಸಿನಿಮಾದಲ್ಲಿ, ಆ ದಿನಗಳು ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಮೆಮೊರಬಲ್ ಮೂಮೆಂಟ್ ಅಂತ ಯಾವುದಾದ್ರೂ ಇದೆಯಾ? ಆ ದಿನಗಳಲ್ಲಿ ಮೆಮೊರಬಲ್ ಮೂಮೆಂಟ್ ಅಂದರೆ ಅವ್ರದ್ದು ರಿಯಲ್ ಸ್ಟೋರಿನೇ. ಹೌದು ಹೌದು. ಯಾಕೆ ನಾನು ಆ ದಿನಗಳು ಪಾರ್ಟ್ 1 ಪಾರ್ಟ್ 2 ಪಿಕ್ಚರ್ ಓದಿದ್ದೀನಿ. ಪಾರ್ಟ್ 1 ಮಾಡಿದ್ದಷ್ಟೇ, ಅವರು ಪಾರ್ಟ್ 2 ಮಾಡೋಕ್ಕಿತ್ತು, ಮಾಡಿಲ್ಲ ಅವರು. ಮಾಡಿದರೆ ಇನ್ನೂ ಸಖತ್ತಾಗಿರೋದು. ಅದು ರಿಯಲ್ ಕತೆ ಅಲ್ವಾ, ಅದು ರಿಯಲ್ ಸ್ಟೋರಿ. ಅದೇ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮಗೆ. ನಾನು ಒಬ್ಬ ಗ್ರೇಟ್ ಆಫೀಸರ್ ರೋಲ್ ಅವರು. ಯಾಕೆಂದರೆ ಶಿವರಾಜನ್ ಅದೇ ರಾಜೀವ್ ಗಾಂಧಿನ ಸಾಯಿಸಿದವನು, ಅಲ್ಲಿಂದನೂ ಅವರು ಡ್ಯೂಟಿ ಮಾಡ್ಕೊಂಡು ಬಂದಿರೋರು ನಮ್ಮ ಪಿ ಕೆ ಶಿವರಾಮ್. ಅದರಲ್ಲಿ ಎಂತೆಂಥ ಯಾರ್ಯಾರು ಡಾನ್ಗಳು ಅಂತ ಇದ್ದಾರೋ ಅವ್ರನ್ನೆಲ್ಲರೂ ಒಂದು ಟೈಮಲ್ಲಿ ಎಡೆಮುರಿ ಕಟ್ಟಿ ಅವ್ರನ್ನು ಇದು ರೆಡಿ ಮಾಡ್ಕೊಂಡು ಮಾಡಿದ್ದಾರೆ ಅವರು. ಅಂಥ ಆಫೀಸರ್ ಅವರು. ಆಚೆ ಸಿನಿಮಾ ರಿಲೀಸ್ ಆಗಿ ಇಟ್ಟೆಲ್ಲ ಆದಮೇಲೆ ನೀವು ಬಿ ಕೆ ಶಿವರಾಮರವ್ರು ಮಾಡಿದ್ದೀರಲ್ವ ಅನ್ನೋರು, ಅವ್ರ ಹೆಸರನ್ನೇ ತೊಗೊಂಡೇ ಹೇಳೋರು ನನಗೆ. ಅದೊಂದು ಖುಷಿ ಆಗೋದು. ಓಕೆ ಸರ್, ಇವಾಗ ನೀವು ಕತೆ ಮಾಡಿ ಕಥೆಯಲ್ಲಿ ಬರೋ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದೀರಾ, ರಿಯಲ್ ಸ್ಟೋರಿನೂ ಮಾಡಿದ್ದೀರಾ, ಯಾವುದು ನಿಮಗೆ ಈಸಿ ಅನಿಸುತ್ತೆ? ಆ್ಯಕ್ಟ್ ಮಾಡ್ಬಿಡ್ಬೋದು. ಅವರು ಹೆಂಗೆ ಗತ್ತಿತ್ತು, ಅವ್ರು ಯಾವ ಥರ ಇದ್ದರು, ಅದನ್ನು ನಾವು ಕ್ಯಾರಿ ಮಾಡಿ ಯಾಕಂದ್ರೆ ಅವ್ರು ಆ್ಯಕ್ಟರ್ ಅಲ್ಲ, ಅವ್ರು ರಿಯಲ್. ಆ ರಿಯಲ್ನ ನಾವು ಅಳವಡಿಸ್ಕೊಂಡು ನಾವು ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ. ಆ ದಿನಗಳು ಸಿನಿಮಾದಲ್ಲಿ ಚೇತನ್ ಅವರು ಹೀರೋ ಆಗಿ ಮಾಡಿದ್ದು, ಅವರು ಅದು ಮೊದಲನೇ ಸಿನಿಮಾ ಅವ್ರಿಗದು. ಅವ್ರ ಬಗ್ಗೆ ಹೇಳಿ ಸರ್, ಅವ್ರೇನಾದ್ರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋರಾ? ಚೇತನ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟ. ಅದಕ್ಕೆ ಮುಂಚೆ ಕೆಲವು ಥಿಯೇಟ್ರು ಮಾಡಿದ ಅವನು. ಭಾಳ ಒಳ್ಳೆ ಸ್ನೇಹಿತ. ನಾನು ಅಂದರೆ ಅಬ್ಸರ್ವ್ ಮಾಡಿದಾಗ ಆ ಸಿನಿಮಾಲಿ ತುಂಬ ಕ್ಲೋಸ್ ಆದ. ಆಮೇಲೆ ಕ್ಲೋಸ್ ಆಗಿ ಚೇತನ್ ನಮಗೆ
ಈ ಡಬ್ಬಿಂಗ್ ಟೈಮಲ್ಲಿ ಪಾಪ ನಮ್ಮ ಮನೆಗೆ ಬರೋರು ಡಬ್ಬಿಂಗ್ ಹೆಂಗೆ ಮಾಡೋದು ಅಂತ ನನ್ನ ಜೊತೆ ನಾನು ಡಬ್ಬಿಂಗ್ ಎಲ್ಲ ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಳ್ತಾ ಇದ್ದೆ. ಭಾಳ ಡೌನ್ ಟು ಅರ್ತ್ ಬಂದು ಹೋಮ್ವರ್ಕ್ ಮಾಡೋರು, ಭಾಳ ಚೆನ್ನಾಗಿ ಹೋಮ್ವರ್ಕ್ ಮಾಡೋರು. ಅವನು ಅಷ್ಟೇ ಮಾನಿಟರ್ಸ್ ಮಾಡೋನು, ಚೆನ್ನಾಗಿ ಇದು ಮಾಡೋನು. ಒಳ್ಳೆ ನಟ, ಆ್ಯಕ್ಚುಲಿ ಒಳ್ಳೆ ಅದ್ಭುತವಾದ ನಟ ಚೇತನ್. ಖುಷಿ ಆಗುತ್ತೆ. ಬಂದೆಲ್ಲ ಕೆಲವು ಎಲ್ಲ ಕೇಳೋರು, ಡೌಟ್ಸ್ ಕೇಳೋರು, ಅಲ್ಲ ಸಾಥ್ ಕೊಟ್ಟಿದ್ದೀವಿ. ಓಕೆ ಸರ್, ಇವಾಗ ನೀವು ಪೊಲೀಸ್ ಕ್ಯಾರೆಕ್ಟರ್ ಆಗಿ ಅದು ಅಷ್ಟು ಖಡಕ್ ಪೊಲೀಸ್ ಆಗಿದ್ದಾಗ ಆಬ್ವಿಯಸ್ಲಿ ನೀವು ಪಬ್ಲಿಕ್ಕಲ್ಲೆಲ್ಲ ಶೂಟ್ ಮಾಡ್ತಾ ಇರ್ತೀರ. ನಿಮ್ಮ ಪೊಲೀಸ್ ಕಾಸ್ಟ್ಯೂಮಲ್ಲಿ ಇದ್ದಿದ್ದು ನೋಡಿ ಯಾವಾಗಾದರೂ ನಿಮಗೆ ಒರಿಜಿನಲ್ ಪೊಲೀಸ್ ಇವರು ಅಂತ ಅಂದ್ಕೊಂಡಿದ್ದು ಯಾವುದಾದ್ರೂ ಆ ಥರ ಇನ್ಸಿಡೆಂಟ್ಸ್ ಇದೆಯಾ? ಆ ಥರ ಇನ್ಸಿಡೆಂಟ್ಸು ಯಾವುದೋ ಸಿನಿಮಾ, ಅದು ಜ್ಞಾಪಕ, ಕಂಠೀರವ ಸ್ಟುಡಿಯೋಲಿ. ಓಕೆ. ಕಂಠೀರವ ಸ್ಟುಡಿಯೋಲಿ ರಿಂಗ್ ರೋಡ್ ಇದೆಯಲ್ಲ, ಆ ರಿಂಗ್ ರೋಡು ಅಷ್ಟು ಇದಾಗಿ ಆಗಿರಲಿಲ್ಲ, ಬ್ಯುಸಿ ಆಗಿರಲಿಲ್ಲ. ಆ ಟೈಮಲ್ಲಿ ಅದು ಲೆಫ್ಟ್ ಸೈಡಲ್ಲಿ ಒಂದು ವೈನ್ ಸ್ಟೋರ್ ಇತ್ತು. ಓಕೆ. ಸೊ ಕೆಂಪೇಗೌಡ ಅಂತ ಮೇಕಪ್ ಮ್ಯಾನ್, ಅವನು ಕರೆಕ್ಟಾಗಿ ಜೀಪ್ ಡ್ರೈವರ್ದು ಕ್ಯಾರೆಕ್ಟರ್ ಹಾಕಿದ್ದ. ನಾನು ಇನ್ಸ್ಪೆಕ್ಟ್ರು. ಮಧ್ಯಾಹ್ನ ಒಂದು 12-12:30 ಹಂಗೆ, ಇನ್ನೂ ಒಂದು ಹಾಫ್ ಆನ್ ಅವರ್ ಇದೆ, ಟೈಮ್ ಇದೆ ಅಂದರು. ಸಖತ್ ಬಿಸಿಲಿತ್ತು, ಬೇರೆ ಜೀಪ್ ಇತ್ತು. ಸೊ ಒಂದು ನಿಮಿಷ ಇಲ್ಲೇ ಪಕ್ಕದಲ್ಲಿ ವೈನ್ ಸ್ಟೋರ್ ಹತ್ತಿದೆ, ಅಲ್ಲೊಂದು ಪೆಪ್ಸಿ ತೊಗೊಂಬರ್ತೀವಿ ಕುಡಿಯೋಕ್ಕೆ ಅಂತೇಳಿ ತೊಗೊಂಡು ಹೋದ್ವಿ, ಜೀಪೇ ತೊಗೊಂಡು ಹೋದ್ವಿ. ಹೋಗಿ ಹಿಂಗೆ ನಿಲ್ಸಿದ್ದೀವಿ ಅಷ್ಟೇ, ಗಾಡಿ ಹಿಂಗೆ ನಿಲ್ಸಿದ್ದೀವಿ. ನಿಲ್ಲಿಸಿ ಹಿಂಗೆ ನೋಡೋ ಅಷ್ಟೇ ಅವ್ನು ಏನೋ ಎದ್ರಿಕೊಂಡು ಹೋದ ಹೊರಡೆ, ಸೀದಾ ಬಂದು ನಮ್ಮ ಕೈಗೆ 10,000 ರೂಪಾಯಿ ಕೊಟ್ಬಿಟ್ಟು ಯಾವುದೋ ಬ್ಲ್ಯಾಕ್ ಅನ್ನೋದು ಏನೋ ಒಂದು ಇದು ಡ್ರಿಂಕ್ಸ್ದು ಬಾಟ್ಲು 2 ಬಾಟ್ಲು ಕೊಡ್ತಾ ಇದ್ದಾನೆ. 10,000 ರೂಪಾಯಿ ಕ್ಯಾಶ್. ನಾನು ಹಿಂಗೆ ನೋಡಿದೆ, ಹಿಂಗೆ ನೋಡಿದೆ ಅವನ್ನ. ಅವನು ಇನ್ನೂ ಎದ್ರಿಕೊಂಡೆ, ಸರ್ ಸಾಯಂಕಾಲ ಬರೋರು ಬಂದ್ಬಿಡಿದೆ ಸರ್, ಇಷ್ಟೇ ಸರ್ ಕಲೆಕ್ಷನ್ ಆಗಿರೋದು ಅಂತಾನೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾನು ಇವನು ನೋಡಿದೆ, ಇವ್ನು ಸದ್ಯ ಇವನು ಸ್ಟ್ರಿಕ್ಟ್ ಆಗಿದ್ದ, ಏನು ನಗಲಿಲ್ಲ, ಮಾಡಲಿಲ್ಲ. ಏನು ಮಾಡೋದು ಗೊತ್ತಾಗ, ಕೊನೆಗೆ ನನಗೆ ಬೇಕಾಗಿರುತ್ತೆ. ಸೊ ಅಂದ್ಬಿಟ್ಟು ಹೋಗಿ 2 ಬಾಟ್ಲು ತೊಗೊಂಬ, ದೊಡ್ಡ ಬಾಟ್ಲು ಅಂದ ಅವನು. ತೊಗೊಂಬ ಅಷ್ಟೇ ಅಂತಂದೆ. ಹೋದ ಪಾಪ, ಅದನ್ನು ತೊಗೊಂಬಂದ. ಅದನ್ನ ಇಸ್ಕೊಂಡಿದ್ದು 2 ಬಾಟ್ಲು ಇಟ್ಕೊ, ದುಡ್ಡು ಇಟ್ಕೊಂಡ್ರೆ ಸಾಧ್ಯ ಬೇಜಾರು ಮಾಡ್ಕೊಬಿಡಿ ಸರ್, ಸಾಯಂಕಾಲ ಕೊಡ್ತೀವಿ ಸರ್ ಕರೆಕ್ಟಾಗಿ, ಬೇಜಾರು ಮಾಡ್ಕೊಬಿಡಿ ಅಂತಾನೆ. ಆಮೇಲೆ ಇಲ್ಲ ನಾವು ಒರಿಜಿನಲ್ ಪೊಲೀಸಲ್ಲ, ನಾವು ಸಿನಿಮಾ ನಟರು, ಆ್ಯಕ್ಟ್ರು, ಫಿಲ್ಮ್ ಆ್ಯಕ್ಟ್ರು ಅಂತ. ಹೌದಾ ಅಂತೇಳಿ ಕೊನೆಗೆ ಅವನಿಗೆ ದುಡ್ಡು ಕೊಡೋಕೆ ಹೋದ್ರು ದುಡ್ಡು ಇಸ್ಕೊಳ್ಳಿಲ್ಲ. 2 ಬಾಟ್ಲು ಹಂಗೆ ಫ್ರೀಯಾಗಿ ಕೊಟ್ಕೊಳ್ಳೋದು. ಈ ಥರ ಆಗಿದ್ದು ಇದೆ ಎಕ್ಸ್ಪೀರಿಯನ್ಸ್. ಸುಮಾರು ಕಡೆ ಆಗಿದೆ ನಮಗೆ. ಯಾವುದಾದ್ರೂ ಕ್ಯಾರೆಕ್ಟರ್ಸು ತುಂಬ ಇಷ್ಟಪಟ್ಟು ಮಾಡಬೇಕು, ಇನ್ನು ಅದೇ ಥರದ ಕ್ಯಾರೆಕ್ಟರ್ಸ್ ರಿಪೀಟ್ ಮಾಡಬೇಕು ಅಂದರೆ ಯಾವುದಾದ್ರೂ ಇದೆಯಾ ಕ್ಯಾರೆಕ್ಟರ್ಸು? ಅದೇ ನನಗೆ ಈಗ ಒಂದು ಈ ಥರ ಸೈಕೋ ಪಾತ್ರ ಇರ್ಬೋದು, ಒಂದು ಹುಚ್ಚ ಒಂದು ಇದಿರುತ್ತಲ್ಲ, ಅಬ್ನಾರ್ಮಲ್ ಕ್ಯಾರೆಕ್ಟರ್ಸು, ಅದೆಲ್ಲ ನನಗೆ ಸಿಕ್ಕಿದೆ, ಮಾಡಿದ್ದೀನಿ. ಬಟ್ ಆದರೆ ಒಳ್ಳೊಳ್ಳೆ ರೀಚ್ ಆಗೋ ಥರ ಮಾಡಬೇಕು. ಏನಂತ ಬ್ಯಾನರು, ಒಳ್ಳೆ ಬ್ಯಾನರ್ ಪಿಕ್ಚರಲ್ಲಿ ನಮ್ಗೆ ಅಂಥ ಪಾತ್ರಗಳು ಸಿಗಬೇಕು. ಅದು ಸಿಕ್ಕಿದ್ರೆ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಜನಕ್ಕೆ ಗೊತ್ತಾಗಬೇಕು, ಇನ್ನು ನಾವು ಈ ಥರನೂ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕು. ಅದೆಲ್ಲ ಕೆಲವು ಜನಕ್ಕೆ ರೀಚ್ ಆಗಿಲ್ಲ, ಅದೊಂದೇ ಬೇಜಾರು. ಮಾಡಿದ್ದೀವಿ, ಮಾಡಿಸ್ಕೊಂಡಿದ್ದಾರೆ, ಅಲ್ಲಿಗೆ ರೀಚ್ ಆಗಿಲ್ಲ. ನಾಗಣ್ಣ ಅವರ ನಿರ್ದೇಶನದಲ್ಲಿ ಬಂಧು ಬಳಗ ಅಂತ ಒಂದು ಸಿನಿಮಾ ಮಾಡ್ತೀರಾ, ಆ ಸಿನಿಮಾ ಬಗ್ಗೆ ಹೇಳಿ ಸರ್. ನಿಮಗೆ ಹೇಗೆ ಸಿಕ್ತು ಆ ಸಿನಿಮಾ? ಬಂಧು ಬಳಗ ಮುಂಚೆ ಓ ಪ್ರೇಮವೇ ಅಂತ ವೆರಿ ಸ್ಟಾರ್ಟಿಂಗ್, ಅದು ನಾನು ಇನ್ನೂ ಕೊರಿಯೋಗ್ರಾಫರ್ ಆಗಿದ್ದೆ, ಇನ್ನೂ ಆ್ಯಕ್ಟರ್ ಆಗಿರಲಿಲ್ಲ. ರವಿಚಂದ್ರನ್ ಸಿನಿಮಾ ಅದು, ನಾಗಣ್ಣ ಅವರೇ ಡೈರೆಕ್ಷನ್. ಅಲ್ಲಿ ಇನ್ನೊಬ್ರು ಯಾರೋ ಕೋ ಡೈರೆಕ್ಟರ್ ಇದೆ, ಅವ್ರು ಸೆಲೆಕ್ಟ್ ಮಾಡಿದ್ದೆ. ಅದು ಸುಮ್ಮನೆ ಅದು ಹಿಂಗೆ ಮಾತಾಡ್ತಾ ಹೋದಾಗ ಹಂಗೆ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಅವಾಗ. ಅದು ಬಿಟ್ಟರೆ ಮತ್ತೆ ಇರಲಿಲ್ಲ. ಇದರಲ್ಲಿ ಬಂಧು ಬಳಗಲ್ಲಿ ಆಲ್ರೆಡಿ ನಾವು ಎಸ್ಟಾಬ್ಲಿಷ್ ಆಗಿದ್ದಲ್ಲ. ಸೊ ಹಂಗಾಗಿ ಸೂರಪ್ಪ ಬಾಬು ಅವ್ರ ಪ್ರೊಡ್ಯೂಸರ್, ಅದಕ್ಕೆ ನಾಗಣ್ಣ ಡೈರೆಕ್ಷನು. ತುಂಬ ದೊಡ್ಡ ಫ್ಯಾಮಿಲಿ ಸಬ್ಜೆಕ್ಟ್. ಅದರಲ್ಲಿ ನಾವೆಲ್ಲ ಫಾರಿನ್ ರಿಟರ್ನ್ಸು. ಹೇಮಾ ಚೌಧರಿ ಅವ್ರ ಮಕ್ಕಳು ನಾವು ಈ ಕಡೆ. ಅಂದರೆ ಶಿವಣ್ಣನ ಫಾದರ್ಗೆ 2 ಹೆಂಡ್ತಿರು, ಈ ಕಡೆ ನಾವು ಇವ್ರ ಮಕ್ಕಳು. ಆ ಕಡೆ ಶಿವಣ್ಣಂಗೆ ಒಬ್ಳು ತಂಗಿ ತೇಜಸ್ವಿನಿ ಆ್ಯಕ್ಟ್ ಮಾಡಿದ್ಲು. ಅವರಿಬ್ಬರು ಅಣ್ಣ ತಂಗಿ. ಈ ಕಡೆ ಅವ್ರಿಗೆ ಬ್ರದರ್ಸ್, ನಾವು ಒಂದೇ ಫಾದರ್ಗೆ ಮಕ್ಕಳು ನಾವು. ನಾನು, ಶಶಿಕುಮಾರ್ ಮತ್ತು ಇನ್ನೊಬ್ಬ ಬಾಂಬೆ ಅವನೊಬ್ಬ ಹುಡುಗ ಮಾಡಿದ, 3 ಜನ. ಈ ಸಿನಿಮಾಲಿ ಪಾರುಲ್ ಯಾದವ್ ಬಂದು ಆ್ಯಕ್ಚುಲಿ ಒಂದು ಜಸ್ಟ್ ಎಂಟ್ರಿ, ಅದು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಅವರು ಮಾಡಿದ್ದಾರೆ. ತುಂಬ ದೊಡ್ಡ ಟೀಮ್ ಅದು. ಇದು ಚನ್ನಪಟ್ಟಣದಲ್ಲೇ ಒಂದು ನಮಗೆಲ್ಲ, ಅಂದರೆ ನಮಗೆ ಶ್ರೀರಂಗಪಟ್ಟಣದಲ್ಲೆಲ್ಲ ರೂಮ್ ಮಾಡಿದ್ರು ನಮಗೆಲ್ಲರಿಗೂ. ಶಿವಣ್ಣ ನಾವೆಲ್ಲರೂ ಅಲ್ಲೇ ಅಷ್ಟೇ ಇದ್ದಿದ್ದು. ಸೆಟ್ಗೆ ಇಲ್ಲಿ ಬರ್ತಾ ಇದ್ವಿ ಚನ್ನಪಟ್ಟಣ ಹತ್ರ, ಆ್ಯಕ್ಟ್ ಮಾಡಿಕೊಂಡು ಒಂದಿನ ಇರ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಬಂಧು ಬಳಗ ಇದು ಒಳ್ಳೆ ಸೆಂಟಿಮೆಂಟ್, ಅಣ್ಣ ತಮ್ಮದ ಸೆಂಟಿಮೆಂಟ್. ನಾವು ಫಾರಿನ್ ರಿಟರ್ನು, ನಾವು ಒಂಥರ ಅರ್ಧಂಬರ್ಧ ಕನ್ನಡ ಮಾತಾಡೋ ಥರ ಇದು ಮಾಡೋದು. ಆಮೇಲೆ ನನಗೂ ಮಗು ಇರುತ್ತೆ. ಆ ಹಳ್ಳಿಲಿ ಸಡನ್ನಾಗಿ ಏನಂದರೆ ನಿಂಗೆ ಆಸ್ತಿ ಸಿಗಲ್ಲ ನಿಮಗೆಲ್ಲ, ನೀವು ಅಲ್ಲಿ ಹೋಗಿ ಅಲ್ಲಿ ಕಾಳ ಕಳೆದ್ರೇ ನಿನಗೆ ಆಸ್ತಿ ಕೊಡೋದು ಅಂತ ಶಿವಣ್ಣ ಒಂದು ಇದಾಕ್ಬಿಡ್ತಾರೆ, ಒಂದು ಚಾಲೆಂಜ್ ಇದು ಮಾಡಿಬಿಡ್ತಾರೆ. ಹಂಗಾಗಿ ವಿಧಿಲ್ದೆ ನಾವೆಲ್ಲ ಹೋಗ್ತೀವಿ, ಆಸ್ತಿಗೋಸ್ಕರ ಹೋಗೋದಲ್ಲಿ. ಶಿವಣ್ಣ ಮೈಂಡಲ್ಲಿ ಏನಂದರೆ ಅಲ್ಲಿ ಬಂದ ಮೇಲೆ ಅಣ್ಣ ತಮ್ಮದೆಲ್ಲ
ಅವ್ರಿಗೆ ಮನವರಿಕೆ ಆಗೆಲ್ಲ ಕ್ಲೋಸ್ ಆಗ್ತಾರೆ, ಪ್ರೀತಿ ತೋರಿಸ್ತಾರೆ ಅಂದ್ಬಿಟ್ಟು ಶಿವಣ್ಣನ ಮೈಂಡ್ ಅದು ಹಂಗಿರುತ್ತೆ. ನಮ್ದೇನಂದ್ರೆ ಮತ್ತೆ ಹೋಗ ಅದು ಆಸ್ತಿ ಎಷ್ಟು ಬೇಕು ಕಿತ್ಕೊಂತೀವೋ ಅದು ಕಿತ್ಕೊಂಡ್ಬರ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರುತ್ತೆ. ಅಲ್ಲಿ ಹೋದಾಗ ಜರ್ನಿ ಸ್ಟಾರ್ಟ್ ಆಗೋದು. ಅದು ಹೆಂಗೆ ಆಗ್ತೀವಿ, ಏನೇನು ಆಗುತ್ತೆ, ಏನೇನು ಪ್ರಾಬ್ಲಮ್ ಮಾಡ್ತೀವಿ, ಏನೇನು ತೊಂದರೆ ಕೊಡ್ತೀವಿ. ದೊಡ್ಡಣ್ಣ ಸೂಪರ್ ಲಾಯರ್ ಅದರಲ್ಲಿ, ದೊಡ್ಡಣ್ಣ ನಮ್ಗೆಲ್ಲ ಕಾಂಬಿನೇಷನ್ ದೊಡ್ಡಣ್ಣನೇ ಬಂದು ನಮ್ಗೆ ಈ ಕಡೆ ಆ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಎರಡು ಫ್ಯಾಮಿಲಿಗೆ ಬ್ರಿಡ್ಜ್ ತರ ಆದಷ್ಟು ಅವ್ರ ಕಡೆನೇ ಇರ್ತಾರೆ. ಬಟ್ ನಮ್ಗೆಲ್ಲ ಇಂಡೈರೆಕ್ಟ್ ಆಗಿ ಬುದ್ಧಿ ಹೇಳ್ತಿರ್ತಾರೆ, ಸಪೋರ್ಟು ಮಾಡೋ ಥರ ಲಾಯರ್ ಕೆಲಸ ಏನು ಮಾಡೋಕ್ಕೋ ಆ ಥರ ಮಾಡೋ ಸೀನ್ ಅದು. ತುಂಬಾ ಚೆನ್ನಾಗಿತ್ತು. ನಾನು 15 ದಿವಸ ಇದ್ವಿ ಅಲ್ಲಿ. 15 ದಿವಸ ಎಂಥ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು ಅಂದರೆ, ಸಾಯಂಕಾಲ ಅದು ಮುಗಿದ ಮೇಲೆ ಶಿವಣ್ಣ ಹಾಡುಗಳು ಹೇಳೋದು, ನಾವೆಲ್ಲ ಒಂದು ಚೇರ್ ಪ್ಲಾಸ್ಟಿಕ್ ಚೇರ್ ಬೃದಂಗ ಥರ ನಾವು ಮಾಡೋದು, ಆ ಥರ ಎಲ್ಲ ಹಾಡು ಹೇಳ್ಕೊಂಡೆಲ್ಲ ಟೈಮ್ ಪಾಸ್ ಮಾಡಿದ್ವಿ. ಎಲ್ಲ ಡ್ಯಾನ್ಸ್ ಆಡಿದ್ವಿ, ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದ್ರೆ ಹೆಸರಿಗೆ ತಕ್ಕಂಗೆ ಸಿನಿಮಾ ಸೆಟ್ ಕೂಡ ಹಂಗೆ ಇತ್ತು. ಹಂಸಲೇಖ ಅವ್ರ ಮ್ಯೂಸಿಕ್ ಸಾಂಗ್ಸ್ ಇದ್ದಿದ್ದು ಎಲ್ಲ ಸೂಪರ್ ಹಿಟ್ ಸಾಂಗ್ಸ್ ಅದ್ರಲ್ಲಿ. ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರು. ಸಿನಿಮಾ ಯಾವ್ದಾದ್ರು ತುಂಬಾ ನೆನೆಸ್ಕೊಳ್ಳೋ ಅಂತ ಮೆಮೊರಿ ಯಾವ್ದಾದ್ರು ಇದೆಯಾ ಸರ್ ಆ ಸಿನಿಮಾದಲ್ಲಿ? ಆಕ್ಚುಲಿ ನಿಮ್ಗೆ ಎಲ್ಲಾ ಸಿನಿಮಾನು ಅಷ್ಟೇ ಮೆಮೊರೀಸ್ ಇದೆ, ಬಟ್ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ? ಶಿವಣ್ಣ ಅದ್ರಷ್ಟು ಸ್ಟ್ರೈಟ್ನಿಂಗ್ ಮಾಡಿಸಿದ್ರು ಹೇರು, ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅವರು. ಅದೇ ಅದು ಮಾದೇಶ ಬಿಟ್ರೆ ಅವರು ಅದೇ ಆ ಪಿಕ್ಚರ್ಗೆನೆ ಅದು ಇದು ಮಾಡಿದ್ದು. ಬಂಧು ಬಳಗಲ್ಲಿ ಏನು ಚೆನ್ನಾಗಿ ಕಾಣೋರು ಅಂದರೆ ಅದನ್ನು ರೇಗಿಸ್ತಾ ಇದ್ವಿ ನಾವು, ಕೂದಲೆಲ್ಲ ಹೇಳ್ಕೊಂಡವ್ರಿಗೆಲ್ಲ. ಒಳ್ಳೆ ಹೇರು ಶಿವಣ್ಣಗೆ ಇದ್ದಿದ್ದು. ಮೆಮೊರಿ ಅಂದರೆ ಏನಿಲ್ಲ, ಅಲ್ಲೇ ಸ್ಪಾಟಲ್ಲಿ ಒಂದೊಂದು ದಿವಸ ಈ ಆರ್ಟಿಸ್ಟ್ಗಳೇ ನಾನ್ ವೆಜ್ ಮಾಡೋರು, ಅದೆಲ್ಲ ನಾವು ಅದು ತಿನ್ನೋದೇ ನಾವೆಲ್ಲ ಮೆಮೊರಿಯಲ್ಲಿ. ಆಮೇಲೆ ಅಲ್ಲಿ ಹಳ್ಳಿ ಜನ ನಿಜವಾಗ್ಲೂ ಅದು ಎಲ್ಲೇ ಹೋದ್ರು ನಿಜವಾಗ್ಲೂ ನಮಗೆ ತುಂಬಾ ಚೆನ್ನಾಗಿ ಊಟಗಳು ಹಾಕಿದ್ದಾರೆ. ನಮ್ಮ ಮಂಡ್ಯ ಸೈಡ್ ಆಗಲಿ, ಶ್ರೀರಂಗಪಟ್ಟಣ ಆಗಲಿ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಏನು ಅಂದರೆ ಪ್ರೊಡ್ಯೂಸರ್ಸ್ಗೂ ಅಷ್ಟೇ ಅದೃಷ್ಟ, ಇಡೀ ಸೆಟ್ಗೆ ಅಡುಗೆ ಮಾಡೋರು, ಅವ್ರನ್ನ ಫುಲ್ ಅಡುಗೆ ಮಾಡಿ ಊಟ ಹಾಕೋರು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲ. ಅದೆಲ್ಲ ಒಳ್ಳೆ ಮೆಮೊರಿ. ಹೌದು ಸರ್. ಅಂದ್ರೆ ಇವಾಗ ಅದ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಳಕ್ ಆಗಲ್ಲ ನಾವು, ಹಂಗಾಗ್ಬಿಟ್ಟಿದೆ ಇವಾಗ. ಈಗ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಿ ಊರಲ್ಲಾಗ್ಲಿ, ಅಂದ್ರೆ ಕೆಲವು ಕಡೆ ನಾನು ನೋಡ್ದಂಗೆ ಊರಲ್ಲಾಗ್ಲಿ ಸಿಟಿಲಾಗ್ಲಿ ಎಲ್ಲ ಶೂಟಿಂಗ್ ಅಂದ್ರೆ ಒಂಥರ ಇರಿಟೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಆರ್ಟಿಸ್ಟ್ಗಳು ಅಂದ್ರೆ ಅವ್ರಿಗೇನು ಅಷ್ಟು ಬೆಲೆ ಇಲ್ಲ. ಯಾಕಂದ್ರೆ ಯಾವಾಗ ಈ ಪ್ರೊಡ್ಯೂಸರ್ಸ್ ರೋಡಲ್ಲಿ ಶೂಟಿಂಗ್ ಮಾಡಕ್ ಬಿಟ್ಟು ಶೂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಆರ್ಟಿಸ್ಟ್ಗಳು ವ್ಯಾಲ್ಯೂನೇ ಔಟ್ ಆಯ್ತು. ಇವತ್ತಿಗೂ ನೋಡಿ ತಮಿಳು ತೆಲುಗಲ್ಲೆಲ್ಲ ನಿಜವಾಗ್ಲೂ ಅವ್ರು ಯಾರು ಸುಮ್ಮನೆ ಪಬ್ಲಿಕ್ ರೋಡ್ಗಳಲ್ಲೆಲ್ಲ ಶೂಟಿಂಗ್ ಸುಳ್ಳೋದು. ಅವ್ರು ಮಾಡದೇ ಸೆಟ್ ದುಡ್ಡು ಕೊಟ್ರು. ರಾಮೋಜಿರಾವ್ ಫಿಲ್ಮ್ ಸಿಟಿ ಇದೆ, ಚೆನ್ನೈಯಲ್ಲಿ AVM ಸ್ಟುಡಿಯೋ ಇದೆ, ಅಂಥದ್ರಲ್ಲೇ ಮಾಡೋದೇನು. ಇವಾಗ ಅದು ವಿಜಯ್ ಅವರೆಲ್ಲ ಇಟ್ಕೊಂಡು ರೋಡಲ್ಲಿ ಮಾಡೋಕ್ಕಾಗತ್ತ ಶೂಟಿಂಗು? ಚಾನ್ಸೇ ಇಲ್ಲ ನೋಡಿ. ಏನಕ್ಕೆ ಅವ್ರಿಗೆ ಇವತ್ತಿಗೂ ಆ ಫ್ಯಾನ್ ಬೇಸ್ ಅಷ್ಟು ಕ್ರೇಜ್ ಇದೆ ಅನ್ನೋದಕ್ಕೆ ಕಾರಣ ಅವ್ರು ಅಷ್ಟು ಈಸಿಯಾಗಿ ಪಬ್ಲಿಕ್ ಕಾಣಲ್ಲ. ನಮ್ಮದೆಲ್ಲ ಇದಾಗ್ಬಿಟ್ಟಿದೆ, ವರ್ಸ್ಟ್ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿ. ಎಲ್ಲಂದ್ರಲ್ಲಿ ಶೂಟಿಂಗ್ ಮಾಡ್ತಾರೆ, ಯಾವುದಕ್ಕೂ. ಮೊನ್ನೆ ರೀಸೆಂಟಾಗಿ ಹಳ್ಳಿಲಿ ಹೋದರೆ ಒಂಚೂರು ಆಮೇಲೆ ಮಾಡಿ ಅಂತಂದರೆ ನಮ್ಮ ಕೆಲಸ ಇರೋದು ನೀವು ಓರಿ ಆ ಕಡೆ ಅಂತಾರೆ. ಆ ಥರ ಆಗ್ಬಿಟ್ಟಿದ್ದಾರೆ ಜನ, ಅಷ್ಟು ಬೇಜಾರಾಗ್ಬಿಟ್ಟಿದೆ ಶೂಟಿಂಗ್ ಅವರು ಅಂದ್ರೂ. ಯಾಕಂದ್ರೆ ಅವ್ರು ಕನ್ನಡ ಪ್ರೀತಿ ತೋರಿಸಿರಲ್ಲ, ಅರ್ಧಂಬರ್ಧ ಮಾಡಿ ಗಲೀಜ್ ಮಾಡಿ ಹೊಟ್ಟೋಗ್ತಾರೆ. ಆಮೇಲೆ ರಿಟರ್ನ್ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಮಾಡಿರಲ್ಲ. ಆ ಟೈಮಲ್ಲಿ ಕೆಲಸ ಆಗೋರ್ಗು ಅಣ್ಣ ಚೆನ್ನಾಗಿದ್ರೆ ಹಂಗೆ ಮಾತಾಡ್ತಾರೆ. ಅದಾದ್ಮೇಲೆ ಪಾಪ ಒಂದು ಫೋಟೋ ಕೇಳಿದ್ರು ಕನ್ನಡ ಫೋಟೋ ಕೊಟ್ಟರು. ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲ ಡೈರೆಕ್ಟರ್ ಯಾರೇ ಇರಲಿ ಎಲ್ಲ ಹಿಂಗೆ ಮ್ಯಾನೇಜರ್ಗಳು ಹಂಗೆ ತೊಂದರೆ ಮಾಡ್ತಾರೆ. ಅದು ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟ್ ಶೂಟಿಂಗ್ ಆ ಕಡೆ ಹೋದ್ರೆ ಸೇರ್ಸಲ್ಲ. ಹೌದು ಸರ್, ಆ ಥರ ಇದೆ. ಆಮೇಲೆ ಇನ್ ಕೇಸ್ ಏನಾದ್ರು ಮನೆ ಕೊಟ್ಟಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಇನ್ನ ಮನೆ ಕೊಡಕ್ಕೆ ಯೋಚನೆ ಮಾಡ್ತಾರೆ. ಗಲೀಜ್ ಮಾಡಿರ್ತಾರೆ, ಹೋಗಿರ್ತಾರೆ, ಗಲೀಜಲ್ಲಿ ಗೋಡೆ ಕಿತ್ತಾಕಿರ್ತಾರೆ, ನೆಲ ಹೊಡೆದಾಕಿರ್ತಾರೆ. ಎಷ್ಟು ಬೇಜಾರಾದ. ಆಮೇಲೆ ಹೋಗ್ಲಿ ಸಾರಿ ಅನ್ನೋದು ಹೇಳ್ಬಿಟ್ರೆ ಸಾಕು ಅವ್ರಿಗೆ, ಪರವಾಗಿಲ್ಲ ಬಿಡ್ರಿ ಮಾಡ್ಕೋತೀನಿ ಅಂತಾರೆ. ಅಂತ ಜನ ನಮ್ಮ ಹಳ್ಳಿ ಜನ, ಅವ್ರಿಗೆ ಸಾರಿನೂ ಹೇಳಲ್ಲ. ಹೌದು, ಹೊರಗಡೆ ಬಂದು ಶೂಟ್ ಮಾಡಕ್ ಶುರು ಮಾಡಿದ್ಮೇಲೆ ಟೋಟಲ್ ವರ್ಸ್ಟ್ ಆಗೋಯ್ತು. ಆರ್ಟಿಸ್ಟ್ಗಳಿಗೆ ತುಂಬಾ ಡ್ರಾಬ್ಯಾಕ್ ಆಯ್ತು, ವ್ಯಾಲ್ಯೂನೇ ಹೊಟ್ಟೋಯ್ತು ಆರ್ಟಿಸ್ಟ್ಗಳಿಗೆ. ಸರ್, ಎಲ್ಲದೂ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡ್ಕೊಂಬಂದಿದ್ದೀರಾ ಅಲ್ವಾ? ನೀವು ಯಾವಾಗಾದರೂ ನಿಮ್ಮ ಮಗನ ಸ್ಕೂಲಿಗೆ ಬಿಡಕ್ಕೆ ಹೋದಾಗ ಅಥವಾ ಏನಾದರೂ ಆ ಥರ ಆದಾಗ, ಅಥವಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಸ್ಕೂಲ್ಸ್ಗಳಿಗೆ ಹೋದಾಗ ಒಟ್ಟು ಸ್ಟೂಡೆಂಟ್ಸ್ ಏನಾದರೂ ನೋಡಿ ಭಯ ಪಟ್ಕೊಡಿರೋದು ಅಥವಾ ಮಾತಾಡ್ಸಿರೋದು ಆ ಥರ ಏನಾದರೂ ಇದೆಯಾ? ನನ್ನ ಮಗ ಇನ್ನ ಚಿಕ್ಕವನು, ಈಗ 6th ಸ್ಟ್ಯಾಂಡರ್ಡ್. ಹೌದು. ಸೊ ಹಂಗಾಗಿ ಸ್ಕೂಲ್ಗೆ ಹೋದಾಗ ಟೀಚರ್ಸ್ ಹಿಡಿದಿರೋದಿದೆ. ಅವ್ರಿಗೆ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ವರೆಗೂ ನಾನು ಹೋಗಲೇ ಇಲ್ಲ ಸ್ಕೂಲಿಗೆ. ನನ್ನ ವೈಫ್ನೇ ಕಳಿಸ್ತಾ ಇದ್ದಿದ್ದು. 4th ಸ್ಟ್ಯಾಂಡರ್ಡ್ ಎಂಡಿಂಗ್ ಟೈಮಲ್ಲೇ ನಾವು ಒಂದು ಸ್ವಲ್ಪ ಕಲ್ಚರಲ್ ಆಕ್ಟಿವಿಟೀಸಲ್ಲೆಲ್ಲ ಸಖತ್ ಇದಾಗಿದ್ದ. ಸೊ ಹಂಗಾಗಿ ನೋಡಲೇಬೇಕು, ಪೇರೆಂಟ್ಸ್ ಬರಲೇಬೇಕು, ಇಬ್ಬರು ಕಂಪಲ್ಸರಿ ಇದು ಮಾಡಿಬಿಟ್ರು. ಹಾಗೆ ಹೋದಾಗ ಗೊತ್ತಾಗಿದ್ದು ಅಲ್ಲಿ ಸ್ಕೂಲಲ್ಲಿ ಮಗ ಅಂತ ಗೊತ್ತಿರಲಿಲ್ಲ. ಅದೊಂದು ಖುಷಿ ಆಯಿತು. ಎಲ್ಲ ಪಾಪ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿದ್ದಾನೆ ಅವನು, ಅಷ್ಟೊಂದು ಇದಿಲ್ಲ, ನಾಟಿಯಾಗಿ ಹೆಂಗೆ ಇರ್ತಾನೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇದು ಡ್ರಾಮಾ ಎಲ್ಲ ಮಾಡ್ದ, ಸ್ಕೂಲಲ್ಲಿ ಮಾಡ್ತಿದ್ದಾನೆ, ಬಾಸ್ಕೆಟ್ಬಾಲಲ್ಲಿದ್ದಾನೆ.
ತುಂಬ ಚೆನ್ನಾಗಿ ಈಗ ಬಾಸ್ಕೆಟ್ಬಾಲ್ ಸ್ಕೂಲ್ಗೆ ಸೆಲೆಕ್ಷನ್ ಆಗಿದ್ದಾನೆ. ಅದಲ್ಲದೆ ಅವನು ಕ್ರಿಕೆಟು, ಟೇಬಲ್ ಟೆನ್ನಿಸು, ಶಟ್ಲು ಎಲ್ಲ ಆಡ್ತಾನೆ, ಕೇರಮ್ ಆಡ್ತಾನೆ, ನಿಮ್ಮ ಬ್ಲಡ್ ಅಲ್ಲ ಸರ್? ಆಡ್ತಾನೆ, ಎಲ್ಲ ಇದೆ. ಬಟ್ ಸ್ಕೂಲಲ್ಲಿ ಯಾವ್ದಾರು ಒಂದಕ್ಕೆ ಹಾಕೊಳ್ಳೋದಲ್ಲ, ಹಂಗಾಗಿ ಅದೊಂದಲ್ಲಿ ಇದ್ದಾನೆ ಈಗ, ಇದು ಮಾಡ್ತಿದ್ದಾನೆ. ಆ್ಯಂಡ್ ಈಗೆಲ್ಲ ಅವನಿಗೆ ಗೊತ್ತಿ ಅವನೇ ಆ್ಯಕ್ಟ್ ಮಾಡ್ಬಿಟ್ಟಿದ್ದಾನೆ ಒಂದು ಸಿನಿಮಾ, ಟೆರರ್ ಮೊನ್ನೆ ಮಾಡ್ದ. ಅದು ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅವ್ನು ಆ ಸ್ಕೂಲಲ್ಲಿ. ಒಂದು ಇದರಲ್ಲಿ ಇದ್ದಾನೆ. ಬಟ್ ನಾವೇನಿದ್ರು ಸಮ್ಮರ್ ಹಾಲಿಡೇಸಲ್ಲಿ ಏನಾದ್ರು ಫ್ರೀ ಇದ್ದು ಆ ಥರ ಯಾವುದೋ ಸಿನಿಮಾ ಅಥವಾ ಇದು ಬಂದು ಏನೋ ಕ್ಯಾರೆಕ್ಟರ್ ಬಂದರೆ ಮಾಡಿಸ್ತೀವಿ ಅಷ್ಟೇ. ಹಾಗಂತ ಇಲ್ಲ ಸ್ಕೂಲ್ ಬಿಟ್ಟಿಲ್ಲ. ಯಾಕಂದ್ರೆ ಅವನು ಈ ಸಲ ಥರ್ಡ್ ಟಾಪರ್ ಅವನು ಸ್ಕೂಲ್ಗೆ, ಹಂಗಾಗಿ ಚೆನ್ನಾಗಿ ಓದ್ತಾನೆ. ಹಂಗಾಗಿ ಅವ್ನು ಇದನ್ನ ಹಾಳು ಮಾಡೋದು ಬೇಡ ಅಂತ ಹಂಗೆ ಇದು ಮಾಡ್ತಾರೆ. ನೀವು ಆವ್ರೇಜ್ ಅಂತಂದ್ರೆ ಅವ್ರು ನೋಡಿದ್ರೆ ಟಾಪರ್ ಹಂಗೆ ಇಲ್ಲ, ನಮ್ಮ ಅತ್ತೆ ಭಾಳ ಸ್ಟ್ರಿಕ್ಟು. ಅವ್ರು ಟೀಚರೇ ಲೆಕ್ಕ ಒಂದು ಲೆಕ್ಕಾಚಾರದಲ್ಲಿ. ನಮ್ಮ ಮಾತು ಕೇಳಲ್ಲ, ನಮ್ಮ ವೈಫ್ ಮಾತು ಕೇಳಲ್ಲ. ಅವ್ನು ಪ್ರಿಪೇರ್ ಆದಮೇಲೆ ಬೇರೆ ಏನಿದ್ರು ಆಟ, ಹಂಗೆ ನೋಡ್ಕೋತಾರೆ ನಮ್ಮ ಅತ್ತೆ ಅವರು. ಓಕೆ ಸರ್, ನಿಮ್ಮ ಮನೆಯವ್ರಿಗೆ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ರೆ ಇಷ್ಟ ಆಗುತ್ತೆ? ಇಲ್ಲ, ನೆಗೆಟಿವೇ ಇಷ್ಟ ಅವ್ರಿಗೆ. ನೆಗೆಟಿವ್ ಮಾಡಿದ್ರೆ ಆ್ಯಕ್ಟಿಂಗ್ ಸ್ಕೋಪ್ ಜಾಸ್ತಿ ಇರುತ್ತೆ ಅಂತ. ನಾನು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ 2016-17 ಆದಮೇಲೆ ಬರೀ ಪಾಸಿಟಿವೇ ಮಾಡ್ಕೊಂಬಂದ್ಬಿಟ್ಟೆ. ವಿಲನ್ ಮಾಡಲೇ ಇಲ್ಲ. ವಿಲನ್ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದಿದ್ದು ಒಂದು 4-5 ಅದು ಯಾಕೋ ಇಷ್ಟ ಆಗಲಿಲ್ಲ, ಬಿಟ್ಟಿದ್ದೆ ನಾನು. ಆಮೇಲೆಲ್ಲ ಪಾಸಿಟಿವೇ ಬಂತು. ಒಂದು ಇನ್ಸ್ಪೆಕ್ಟರ್ಗಳು ಬರೋದು, ಇಲ್ಲಾಂದರೆ ಅಣ್ಣ ಪಾತ್ರ ಆ ಥರ ಬರೋದು. ಸೊ ಹಂಗಾಗಿ ಅವೆಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಸಿನಿಮಾ ಹೈಲೈಟ್ ಆಗಲ್ಲ. ಕ್ಯಾರೆಕ್ಟರ್ ಇದೆ, ಇವರು ಒಂದು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬೆಟರ್ ರಫ್ ರೋಲ್ ಮಾಡೋದೇ ಬೆಟರ್ ಅಂತೇಳಿ ರೀಸೆಂಟಾಗಿ ಅದೇ ಚೌಕಿದಾರ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಒಳ್ಳೆ ಹೆಸರು ಕೊಡ್ತದು. ಸಿನಿಮಾ ಅಷ್ಟು ಇದಾಗಲಿಲ್ಲ ಅದು. ಬಟ್ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಪತ್ರಕರ್ತರಾಗಲಿ ಮೀಡಿಯಾದವರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂದರೆ ಹೌದು, ನೆಗೆಟಿವ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ತುಂಬ ಬೇಗ ರೆಕಗ್ನೈಸ್ ಆಗುತ್ತೆ ಪಾಸಿಟಿವ್ಗಿಂತ. ಏನಕ್ಕಂದರೆ ನೆಗೆಟಿವ್ ಇದ್ರೇ ಪಾಸಿಟಿವ್ ಅಂತ ಅನ್ಸೋದು. ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಧರ್ಮ ಅವರ ಅಭಿನಯದ ಬಂಧು ಬಳಗ ಹಾಗೂ ಆ ದಿನಗಳು ಸಿನಿಮಾಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈ ಸಂಚಿಕೆನ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.